ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ನಾವು ಹಿಂದಿನ ವಿಡಿಯೋದಲ್ಲಿ ಪರಮಶಿವ ಭಕ್ತನಾದಂತಹ ಪುಷ್ಪದಂತನ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಬಸವಣ್ಣನವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾವೆಲ್ಲರೂ ಕೂಡ ಬಸವಣ್ಣ ಅನ್ನುವಂಥ ಹೆಸರನ್ನು ಕೇಳಿರ್ತೀವಿ. ಯಾಕಂತ ಹೇಳಿದ್ರೆ ಲಿಂಗಾಯತ ಧರ್ಮದ ಸಂಸ್ಥಾಪಕರು ಅದು ಬಸವಣ್ಣನವರು. ಅದೇ ಬಸವಣ್ಣನವರ ಬಗ್ಗೆ ಈ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಮಾದರಸ ಮತ್ತು ಮಾದಲಾಂಬಿಕೆ ಅನ್ನುವಂತಹ ಇಬ್ಬರು ದಂಪತಿಯರಿರ್ತಾರೆ. ಅವರಿಗೆ ನಾಗಲಾಂಬಿಕೆ ಅನ್ನುವಂತಹ ಮಗಳು ಕೂಡ ಇರ್ತಾಳೆ. ಅನೇಕ ವರ್ಷಗಳ ಪೂಜೆಯ ಫಲದಿಂದ ಆನಂದನಾಮ ಸಂವತ್ಸರದ ವೈಶಾಖ ಮಾಸದ ಅಕ್ಷಯ ತೃತೀಯದಂದು ಒಬ್ಬ ಗಂಡು ಮಗ ಜನಿಸ್ತಾನೆ. ಆದರೆ ಆ ಮಗು ಹುಟ್ಟಿದ ಕೂಡಲೇ ಯಾವುದೇ ರೀತಿಯಾದಂತಹ ಶಬ್ದವನ್ನು ಉತ್ಪಾದಿಸೋದಿಲ್ಲ. ಅಂದರೆ ಅಳೋದಾಗಲಿ ನಗೋದಾಗಲಿ ಯಾವುದನ್ನು ಕೂಡ ಮಾಡೋದಿಲ್ಲ. ಅದೇ ಕಾರಣಕ್ಕೆ ತಂದೆ ತಾಯಿಯಂದಿರು ಆತಂಕದಲ್ಲಿರ್ತಾರೆ. ಆಗ ಅವರ ಕುಲಗುರುಗಳಾದಂತಹ ಜಾತವೇದ ಮುನಿಗಳು ಅವರು ಬಂದು ಆ ಮಗುವಿನ ಕಿವಿಯಲ್ಲಿ ಜಾತವೇದ ಮುನಿಗಳು ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಹೇಳಿ ಅವನ ಹಣೆಗೆ ವಿಭೂತಿಯನ್ನು ಹಚ್ಚಿದ ಮೇಲೆ ಆ ಮಗು ಅಳಲಿಕ್ಕೆ ಆರಂಭ ಮಾಡುತ್ತೆ. ಆಗಲೇ ಜಾತವೇದ ಮುನಿಗಳು ಹೇಳಿರ್ತಾರೆ, ಈತ ಧರ್ಮಪುರುಷ, ಮುಂದೆ ಲೋಕೋದ್ಧಾರ ಈತನಿಂದ ಆಗತ್ತೆ ಅಂತ ಹೇಳಿ. ಈತನೂ ಕೂಡ ಬಾಲ್ಯಾವಸ್ಥೆಯಲ್ಲಿಯೇ ದೇವರ ಆರಾಧನೆಯನ್ನು ಮಾಡುವಂತಹದ್ದು, ಹಾಗೆ ಸತ್ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ಜೋಡಿಸಿಕೊಳ್ಳುವಂತಹದ್ದು, ಈ ರೀತಿಯಾದಂತಹ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಆ ಕುಟುಂಬ ಶೈವ ಬ್ರಾಹ್ಮಣ ಕುಟುಂಬವಾದ್ದರಿಂದ 8ನೇ ವರ್ಷಕ್ಕೆ ಈತನಿಗೆ ಉಪನಯನವನ್ನು ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿರ್ತಾರೆ. ಅದನ್ನು ತಿಳಿಸಿದಂತಹ ಸಂದರ್ಭದಲ್ಲಿ ಬಸವ ಆತ ಹೇಳ್ತಾನೆ, ನನಗಿಂತ ದೊಡ್ಡವಳು ನನ್ನ ಅಕ್ಕ ಇದ್ದಾಳೆ, ಅವಳಿಗೆ ಮಾಡದೇ ಇರುವಂತಹ ಶಾಸ್ತ್ರವನ್ನು ನನಗೆ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ ತಂದೆ ಹೇಳ್ತಾರೆ, ಇದು ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಅಂತ ಹೇಳಿದಾಗ ಆಗಲೇ ಈ ಬಾಲಕನಿಗೆ ತನ್ನ ವಿಚಾರಗಳಲ್ಲಿ ತಮ್ಮ ಆಚರಣೆಗಳಲ್ಲಿ ಗೊಂದಲಗಳು ಮೂಡಲಿಕ್ಕೆ ಆರಂಭ ಆಗುತ್ತೆ. ಅದಾದ ಮೇಲೆ ಒಮ್ಮೆ ತನ್ನ ಅಕ್ಕನನ್ನು ಮನೆಯಿಂದ ಹೊರಗಿಟ್ಟಿರುವಂತಹ ವಿಚಾರವನ್ನು ತಿಳಿಯುವಂತಹದ್ದು, ಅದಾದ ಮೇಲೆ ಯಾಕೆ ಹೆಣ್ಣು ಮಕ್ಕಳಿಗೆ ಉಪನಯನಾದಿ ಸಂಸ್ಕಾರಗಳು ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ತನ್ನಲ್ಲೇ ತಾನು ಕೇಳಿಕೊಂಡು ಉತ್ತರವನ್ನು ಹುಡುಕಬೇಕು ಅನ್ನೋ ಕಾರಣಕ್ಕೆ ಆತ ತನ್ನ 12ನೇ ವಯಸ್ಸಿಗೆ ಕೂಡಲ ಸಂಗಮಕ್ಕೆ ಹೋಗ್ತಾನೆ. ಕೂಡಲ ಸಂಗಮದಲ್ಲಿ ಜಾತವೇದ ಮುನಿಗಳೇ ಒಂದು ಗುರುಕುಲವನ್ನು ಆರಂಭ ಮಾಡಿರ್ತಾರೆ. ಆ ಗುರುಕುಲದಲ್ಲಿ ಈತನು ಕೂಡ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಈ ವ್ಯಕ್ತಿಯ ಅಂದರೆ ಬಸವನ 21ನೇ ವರ್ಷಕ್ಕೆ ಇವನಿಗೆ ಲಿಂಗದ ಅಥವಾ ಶಿವನ ಸಾಕ್ಷಾತ್ಕಾರ ಆಗುತ್ತೆ. ಶಿವ ಯಾವುದೇ ರೂಪದಲ್ಲಿಲ್ಲ, ಆತ ಇರುವಂತಹದ್ದು ಜ್ವಾಲೆಯ ರೂಪದಲ್ಲಿ, ಲಿಂಗದ ರೂಪದಲ್ಲಿ ಅನ್ನುವಂತಹದ್ದು ಈತನ ಅರಿವಿಗೆ ಸಾಕ್ಷಾತ್ಕಾರವಾಗಿ ಮೂಡುತ್ತೆ. ಆ ಸಮಯದಲ್ಲಿ ಇಷ್ಟಲಿಂಗದ ಸಂಸ್ಥಾಪನೆಯನ್ನು ಮಾಡಿ ಅದನ್ನು ಪ್ರತಿಯೊಬ್ಬರೂ ಕೂಡ ತಮ್ಮ ಎದೆಯಲ್ಲಿ ಧರಿಸಬಹುದು ಅನ್ನುವಂಥ ವಿಚಾರವನ್ನು ಎಲ್ಲ ಕಡೆ ಪ್ರಚಾರ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಇದಕ್ಕೆ ಯಾವುದೇ ಲಿಂಗ, ವರ್ಣ ಮತ್ತು ಯಾವುದೇ ಜಾತಿಯ ಭೇದ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಪ್ರಸರಿಸಲಿಕ್ಕೆ ಆರಂಭ ಮಾಡ್ತಾರೆ. ಸ್ವತಃ ತಾವೂ ಕೂಡ ಇಷ್ಟಲಿಂಗದ ಧಾರಣೆಯನ್ನು ಮಾಡಿ ಅದಕ್ಕೆ ತ್ರಿಕಾಲ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಇದಾಗಿ ಅನೇಕ ವರ್ಷಗಳಾದ ಮೇಲೆ ಕಲ್ಯಾಣ ನಗರದಲ್ಲಿ ಬಿಜ್ಜಳ ಅನ್ನುವಂಥ ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆತನ ಮಂತ್ರಿಯಾಗಿ ಬಸವಣ್ಣನವರು ಕೆಲಸವನ್ನು ಆರಂಭಿಸ್ತಾರೆ. ಆತನಿಗೂ ಕೂಡ ಆಡಳಿತದಲ್ಲಿ ಅನೇಕ ರೀತಿಯಾದಂತಹ ಸಲಹೆಯನ್ನು ಕೊಡೋದ್ರ ಮುಖಾಂತರ ರಾಜಕಾರ್ಯ ಹೇಗೆ ಅತಿ ಸುಭಿಕ್ಷವಾಗಿ ಆಗಬೇಕು ಅನ್ನುವಂಥ ವಿಚಾರವನ್ನು ಇವರು ರಾಜನಿಗೆ ತಿಳಿಸಿಕೊಡ್ತಾ ಇರ್ತಾರೆ. ಮುಂದುವರೆದು ಅವರ ಚಿಂತನೆ ಏನಿತ್ತು, ಬಸವ ತತ್ವ ಏನಿತ್ತು, ಅದನ್ನು ಎಲ್ಲೆಡೆ ಇಡೀ ರಾಜ್ಯದಲ್ಲಿ ಪ್ರಸರಿಸ್ತಾ ಬರ್ತಾ ಇರ್ತಾರೆ. ಆದರೆ ಕೆಲವೊಬ್ಬರು ಮೇಲ್ಜಾತಿಯವರಿಗೆ ಈ ವಿಚಾರದಿಂದ ಖಿನ್ನತೆ ಉಂಟಾಗಿ ಅದನ್ನು ರಾಜನ ಗಮನಕ್ಕೆ ತಂದಿರ್ತಾರೆ. ರಾಜನು ಕೂಡ ಬಸವಣ್ಣರಿಗೆ ಅನೇಕ ಬಾರಿ ವಿಚಾರವನ್ನು ಹೇಳಿದಾಗ ಸ್ವತಃ ಬಸವಣ್ಣನವರು ಕೂಡ ಬೇಜಾರು ಮಾಡ್ಕೊಂಡಿರ್ತಾರೆ. ಆದಾಗ್ಯೂ ಅವರು ಬಡವರಿಗೆ, ದಲಿತರಿಗೆ ಹಾಗೂ ಯಾರು ಸಮಾಜದಿಂದ ದೂರ ಉಳಿಯಲ್ಪಟ್ಟಿದ್ರೋ ಆ ರೀತಿಯಾದಂತಹ ವ್ಯಕ್ತಿಗಳಿಗೂ ಕೂಡ ಲಿಂಗಧಾರಣೆಯನ್ನು ಮಾಡಿಸೋದ್ರ ಮುಖಾಂತರ ಒಂದು ಕ್ರಾಂತಿಯನ್ನು ಹುಟ್ಟಾಕ್ತಾ ಇರ್ತಾರೆ. ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿಯನ್ನು ಬರೆದಿರ್ತಾರೆ. ಇದು ರಾಜನ ಮನಸ್ಸಿನಲ್ಲಿಯೂ ಕೂಡ ಗೊಂದಲವನ್ನು ಉಂಟು ಮಾಡಿರುತ್ತೆ. ಇದಾದ ಅನೇಕ ವರ್ಷಗಳ ನಂತರ ಸಮಾನ ಮನಸ್ಕರೆಲ್ಲರೂ ಸೇರಿ ಅನುಭವ ಮಂಟಪ ಅನ್ನುವಂತಹ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ. ಆ ಅನುಭವ ಮಂಟಪದ ಕಾರಣಕರ್ತ, ಸೃಷ್ಟಿಕರ್ತ ಯಾರು ಅಂತ ಹೇಳಿದ್ರೆ ಅದು ಬಸವಣ್ಣನವರು. ಅದಕ್ಕೆ ಮೊದಲನೇ ಅಧ್ಯಕ್ಷರಾಗಿ ಅಲ್ಲಮ ಪ್ರಭುಗಳನ್ನು ನೇಮಕ ಮಾಡಿರ್ತಾರೆ. ಅದರಲ್ಲಿ ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿಯಂತಹ ಅನೇಕ ಜನ ದ್ರಷ್ಟಾರರಿರ್ತಾರೆ.
ಈ ರೀತಿಯಾದಂತಹ ಅನುಭವ ಮಂಟಪವನ್ನು ಬಸವಣ್ಣನವರು ಆರಂಭ ಮಾಡ್ತಾರೆ. ಇದೆಲ್ಲದೂ ಕೂಡ ಶಿವಕಾರ್ಯಕ್ಕೆ ಮೀಸಲು, ಸಾಮಾಜಿಕ ಕ್ರಾಂತಿ ಇದರಿಂದ ಆರಂಭ ಆಗಬೇಕು ಅನ್ನುವಂಥದ್ದು ಬಸವಣ್ಣನವರ ಮಹದಾಸೆ ಆಗಿರುತ್ತೆ. ಮುಂದುವರೆದು ಅವರು ಶೀಲವಂತ ಮತ್ತು ಲಾವಣ್ಯ ಅನ್ನುವಂತಹ ದಲಿತ ಮತ್ತು ಮೇಲ್ಜಾತಿಯ ಇಬ್ಬರು ವ್ಯಕ್ತಿಗಳಿಗೆ ಮದುವೆಯನ್ನು ಮಾಡಿಸ್ತಾರೆ. ಅದಾದ ಮೇಲೆ ಇದರಿಂದ ಆದಂತಹ ವಿರೋಧ ಏನಿದೆ ಅದನ್ನು ರಾಜ ಸಹಿಸಲಾಗದೆ ಬಸವಣ್ಣನವರನ್ನು ಗಡೀಪಾರು ಮಾಡಿರ್ತಾನೆ. ಅದಾದ ಮೇಲೆ ಶೀಲವಂತ ಮತ್ತು ಲಾವಣ್ಯ ಇಬ್ಬರನ್ನೂ ಕೂಡ ಆನೆಯ ಕಾಲುಗಳಿಗೆ ಕಟ್ಟಿ ರಾಜಬೀದಿಯಲ್ಲಿ ಅದನ್ನು ನಡೆಸಲಾಗಿರುತ್ತೆ. ಅವರಿಬ್ಬರ ರಕ್ತ ಇಡೀ ರಾಜಬೀದಿಯಲ್ಲಿ ಹರಿದು ಹೋಗಿರುತ್ತೆ. ಅದರ ಮೇಲೆಯೇ ಎಲ್ಲರೂ ಕೂಡ ನಡ್ಕೊಂಡು ಹೋಗಿರ್ತಾರೆ. ಆ ರೀತಿಯಾದಂತಹ ಅವಮಾನಕ್ಕೆ, ಆ ರೀತಿಯಾದಂತಹ ಶಿಕ್ಷೆಗೆ ಇವರನ್ನು ಗುರಿ ಮಾಡಲಾಗಿರುತ್ತೆ. ಇದನ್ನು ಕೇಳಿದಂತಹ ಬಸವಣ್ಣನವರಿಗೆ ತುಂಬ ಬೇಜಾರಾಗಿರುತ್ತೆ. ಅದನ್ನು ಕೇಳಲಿಕ್ಕೆ ಅಂತ ಹೇಳಿ ಬಿಜ್ಜಳನ ಆಸ್ಥಾನಕ್ಕೆ ಹೋದಂತಹ ಬಸವಣ್ಣನವರು ವಾಪಸ್ ಬರೋದೇ ಇಲ್ಲ. ಬಸವಣ್ಣನವರ ಸಾವಿನ ವಿಚಾರದಲ್ಲಿ ಅನೇಕ ರೀತಿಯಾದಂತಹ ಗೊಂದಲಗಳಿದ್ದಾವೆ. ಸ್ವತಃ ಬಿಜ್ಜಳನೇ ತನ್ನ ಸೇವಕರ ಅಥವಾ ಸೈನಿಕರ ಕೈಯಲ್ಲಿ ಬಸವಣ್ಣನವರನ್ನು ಕೊಲ್ಲಿಸ್ತಾ ಅನ್ನುವಂತಹದ್ದು, ಬಸವಣ್ಣನವರೇ ಅಲ್ಲಿರುವಂತಹ ನದಿಯಲ್ಲಿ ದೇಹತ್ಯಾಗವನ್ನು ಮಾಡಿದ್ರು ಅನ್ನುವಂತಹದ್ದು, ಹಾಗೆ ಕೂಡಲ ಸಂಗಮದಲ್ಲಿಯೇ ಬಸವಣ್ಣನವರು ಅವರು ಲಿಂಗ ಪೂಜೆಯನ್ನು ಮಾಡಬೇಕಾದ್ರೆ ಇಹಲೋಕವನ್ನು ತ್ಯಜಿಸಿದ್ರು ಅನ್ನುವಂತಹದ್ದು, ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಗೊಂದಲಗಳು ಬಸವಣ್ಣನವರ ಮರಣದ ವಿಚಾರದಲ್ಲಿ ಇವತ್ತಿಗೂ ಕೂಡ ನೋಡಲಿಕ್ಕೆ ಸಿಗುತ್ತೆ. ಆದರೆ ಬಸವಣ್ಣನವರು ಮಾತ್ರ ಇಹಲೋಕವನ್ನು ತ್ಯಜಿಸಿದ್ದು 1196ನೇ ಇಸವಿಯಲ್ಲಿ. ಇವತ್ತಿಗೂ ಕೂಡ ಬಸವಣ್ಣನವರು ಆರಂಭ ಮಾಡಿದಂತಹ ಲಿಂಗಾಯತ ಅನ್ನುವಂತಹ ತತ್ವ ಏನಿದೆ ಅದು ಬಹಳಷ್ಟು ಜನ ಅನುಸರಿಸಿಕೊಂಡು ಬರ್ತಾ ಇರುವಂತಹ ತತ್ವವಾಗಿದೆ. ಹಾಗೆ ಅನೇಕ ಜನ ಬಸವಣ್ಣನವರನ್ನು ದೇವರು ಅಂಥೇಳಿ ಆರಾಧನೆ ಮಾಡ್ತಾರೆ ಕೂಡ. ಹೀಗೆ ಬಸವಣ್ಣನವರು ಶಿವಭಕ್ತರಾಗಿ ತಮ್ಮದೇ ಆದಂತಹ ತತ್ವವನ್ನು ಹೇಗೆ ಹುಟ್ಟಿ ಹಾಕಿದ್ರು ಅನ್ನುವಂತಹ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೋರ್ವ ಪ್ರಮುಖ ಶಿವಭಕ್ತನ ವಿಚಾರವನ್ನು ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.